ವ್ಯಕ್ತಿಯೊಬ್ಬರ ತಲೆ ಕಡಿದು ಬರ್ಬರವಾಗಿ ಕೊಲೆ ಮಾಡಿ ಶವವನ್ನು ಕಸದ ರಾಶಿಯಲ್ಲಿ ಬೀಸಾಡಿರುವ ಘಟನೆ ಚಿಂತಾಮಣಿ ನಗರದ ಯಾಜ್ಞವಲ್ಕ್ಯ ದೇವಾಲಯದ ಬಳಿ ಗುರುವಾರ ರಾತ್ರಿ ನಡೆದಿದ್ದು, ಶುಕ್ರವಾರ ಬೆಳಿಗ್ಗೆ ಬೆಳಕಿಗೆ ಬಂದಿದೆ. ದುಷ್ಕರ್ಮಿಗಳಿಂದ ಬರ್ಬರವಾಗಿ ಕೊಲೆಯಾಗಿರುವ ವ್ಯಕ್ತಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗೌಡನತತಗಡ್ಡ ಗ್ರಾಮದ 65 ವರ್ಷದ ಮುನೇಪ್ಪರವರಾಗಿದ್ದಾರೆ. ಇನ್ನು ಮುನೇಪ್ಪರವರ ಸಾವು ಅನುಮಾನಾಸ್ಪದವಾಗಿದ್ದು, ಕೊಲೆಯಾದ ಸ್ಥಳದಲ್ಲಿ ಮೃತನ ದೇಹ ಹಾಗೂ ತಲೆ ಬೇರೆ ಬೇರೆಯಾಗಿ ಬಿದ್ದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು, ಪೊಲೀಸರ ತನಿಖೆಯಿಂದ ಮಾತ್ರ ಕೊಲೆಗೆ ನಿಖರ ಕಾರಣ ತಿಳಿದು ಬರಬೇಕಾಗಿದೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಹಾಗೂ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಮ್ಮಪ್ಪ ಏನೋ ಹೇಳ್ಕೊಂಡಿದ್ದ ಅವರು ಮಗ ಇವರು ಗಲಾಟೆ ಅವ್ರು ಯಾವಾಗಲೂ ಹೊಡಿತಿದ್ರು ಬಂದ್ಬಿಟ್ಟೈತೆ. ನಿನ್ನೆ ತಿರ್ಗಾ ಊರಲ್ಲಿ ಗಲಾಟೆ ನಿಂತಿದ್ದೆ. ಅವ್ರ ಮಗನೇ ಅವರ ಏನೋ ಮಾಡಿರ್ಬೇಕು. ನಮಗೆ ಅವ್ರ ಮೇಲೇ ಡೌಟು. ಯಾರು ಅವ್ರ ಮಗ? ಯಾರು ಡೌಟ್ ಇಲ್ಲ. ಅವ್ರು ಶಿವರಾಜ್ ಅಂತ. ಅಲ್ಲ, ಏನು ನೀವು ಮಗನಲ್ಲ, ನಿಮ್ಮ ತಮ್ಮನ? ನಮ್ಮ ಮಗ. ನಾವು ಇವರಪ್ಪ, ಇವರು ನಮ್ಮಪ್ಪ. ಅವರು ಹುಡ್ಕೊಂಡಿದ್ದಾರೆ ನೋಡು, ನಮ್ಮ ಆಯಮ್ಮನ ಮಗ. ಅವರು ನಿನ್ನೆ ಗಲಾಟೆ ಮಾಡಿದ್ದಾರೆ, ಅಲ್ಲಿ ಹೊಡೆದಿದ್ದಾರೆ. ನಿನ್ನೆ ಏನೋ ಗಲಾಟೆ ಮಾಡಿದ್ದಾರೆ. ನಮ್ಮ ಹೆಸರು ಶಿವರಾಜ್ ಕುಮಾರ್.